ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸರಗೊಡ್ಡಿ ಬೇಡುವೆ, ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಸೃಷ್ಟಿಕರ್ತನಾದ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲಾ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾವೆಲ್ಲರೂ ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಅದರಲ್ಲಿ ಭಾಗ 3ರಲ್ಲಿ ಇದ್ದೀವಿ. ಅದರಲ್ಲಿ ಅಧ್ಯಾಯ ಇವತ್ತು 17, ನಿರಾಕರಣೆ ಅಂತ ಒಂದು ಅಧ್ಯಾಯ ಬರುತ್ತೆ. ನಿರಾಕರಣೆ ಅಂತ ಮಾತಾಜಿಯವರು ಬಹುಶಃ ಮದುವೆಯ ಪ್ರಸ್ತಾಪ ಬರುತ್ತೆ ಯಾರಿಗೆ, ಮಹಾದೇವಿ ಅಕ್ಕನವರಿಗೆ. ಅದನ್ನ ತಿರಸ್ಕಾರ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಿರಾಕರಣೆ ಅಂತ ಇಟ್ಟಿರ್ಬೇಕು. ತುಂಬಾ ಚೆನ್ನಾಗಿ ಇದೆ ಈ ಅಧ್ಯಾಯನೂ ಕೂಡ. ನಿನ್ನೆ ದಿನ ಏನಾಗಿತ್ತು, ಅವ್ರಿಗೆ ಹೋಗಿ ಮಠಕ್ಕೆ ಹೋಗಿ ಭೇಟಿಯಾಗಿ ಬಂದಿದ್ರು. ಆಮೇಲೆ ಲಿಂಗಮ್ಮಕ್ಕ ಒಂದು ಉಪಾಯ ಮಾಡಿದ್ರು. ಏನು, ವೈದ್ಯರನ್ನ ಭೇಟಿಯಾಗಿ ಸಿಂಗಾರಕ್ಕನ ಕಡೆ ಹೋಗ್ಬಿಟ್ಟು ಅವ್ರಿಗೆ ಮದ್ದು ಕೊಡಿಸಿದ್ರು ಮಹಾದೇವಿ ಅಕ್ಕನಿಗೆ. ಅವ್ರಿಗೆ ಏನಪ್ಪಾ, ಮಗಳು ತುಂಬಾ ಶಾಂತವಾಗಿದ್ದಾಳೆ, ನಗ್ನಗ್ತಾ ಇದ್ದಾಳೆ, ಅದೆಲ್ಲ ಕೆಲಸ ಮಾಡಿದ್ದು ಔಷಧಿಯಿಂದ ಅಂತ ಒಂದು ಕಲ್ಪನೆಯಲ್ಲಿ ಇರ್ತಾಳೆ ಲಿಂಗಮ್ಮಕ್ಕ. ಖುಷಿ ಆಗ್ಬಿಟ್ಟು ವೈದ್ಯರಿಗೆ ಒಳ್ಳೆಯ ಕಾಣಿಕೆ ಕೊಟ್ಟು ಕಳಿಸ್ತಾಳೆ. ಇನ್ನ ಒಂದು ಕೆಲಸ ಆಯ್ತು, ಮದ್ದು ಕೊಡಿಸಿ ಮಗಳು ಸಂತೋಷವಾಗಿದ್ದಾಳೆ ಅನ್ನೋದು ಒಂದು ಸಮಾಧಾನ. ಇನ್ನೊಂದು ಹೇಳಿದ್ಲಲ್ಲ ಸಿಂಗಾರಕ್ಕ, ಮದುವೆ ಮಾಡ್ಬಿಡು, ಇನ್ನ ಗಂಡಂದೇನು ಅಭಿಪ್ರಾಯ ಕೇಳಲಿಕ್ಕೆ ಹೋಗ್ಬೇಡ, ನೀನೇ ಮುಂದರ್ದಿನ ಮೊದಲು ಮಗಳಿಗೆ ಮದುವೆ ಮಾಡಿ ಕಳಿಸು ಅಂತ ಹೇಳಿ ಕಳಿಸಿರ್ತಾಳೆ. ಅದು ತಲೆಯಲ್ಲಿರುತ್ತೆ. ಇತ್ತ ಉಡುತಡಿಯಲ್ಲಿ ಶಂಕರ ಶೆಟ್ಟಿಯವರ ಮಗ ರಾಜಶೇಖರ, ಅಂದ್ರೆ ಮಹಾದೇವಿ ಅಕ್ಕನ ಗಿಂತ 1-2 ವರ್ಷ ದೊಡ್ಡವನಿರ್ಬೇಕು. ಅವನು ಓದುವ ಒಂದು ಪದ್ಧತಿಯನ್ನ, ಅವನು ಹೆಚ್ಚು ವಚನಗಳನ್ನ ಹೇಳೋದನ್ನ ತುಂಬಾ ಇಷ್ಟಪಡ್ತಾ ಇದ್ಲು ಮಹಾದೇವಿ ಅಕ್ಕ ಚಿಕ್ಕ ವಯಸ್ಸಲ್ಲಿ. ಆದ್ರೆ ಇವಾಗ 24 ವರ್ಷಕ್ಕೆ ಬಂದಿದ್ದಾನೆ ರಾಜಶೇಖರ, ಮದುವೆ ವಯಸ್ಸಿಗೆ. ಶ್ರೀಮಂತಿಕೆಯಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರಿಗಿಂತ ಒಂದು ತೂಕ ಹೆಚ್ಚೆ ಅಂತ ಹೇಳ್ಬೇಕು. ಯಾರು, ಶಂಕರ ಶೆಟ್ಟಿ, ಅಂದ್ರೆ ರಾಜಶೇಖರ್ ಅವರ ಮನೆತನ. ರಾಜಶೇಖರಗೆ ಒಬ್ಬ ತಂಗಿ ಇರ್ತಾಳೆ, ಕಮಲಾ ಅಂತ, ಕಮಲಾಕ್ಷಿ ಅಂತ. ಕಮಲಾ ಮತ್ತು ಮಹಾದೇವಿ ಅಕ್ಕ ತುಂಬಾ ಬಾಲ್ಯದ ಸ್ನೇಹಿತರು, ತುಂಬಾ ಆತ್ಮೀಯ ಸ್ನೇಹಿತರ ಇರ್ತಾರೆ. ಈ ಕಡೆ ಏನಪ್ಪಾ ಅಂದ್ರೆ, ರಾಜಶೇಖರನಿಗೆ ಮಹಾದೇವಿ ಅಕ್ಕನ ಮೇಲೆ ಪ್ರೀತಿ ಚಿಕ್ಕ ವಯಸ್ಸಿಂದನೂ ಕೂಡ. ಆದ್ರೆ ಆ ಪ್ರೀತಿ ಇರೋದು ಮಹಾದೇವಿ ಅಕ್ಕನಿಗೆ ಗೊತ್ತಿರೋದಿಲ್ಲ. ನಮ್ಮ ತಂದೆನೇ ಯಾಕೆ ಮಹಾದೇವಿಯನ್ನ ಕೇಳಬಾರ್ದು ನನಗೆ
ಅಂದ್ರೆ ಮದ್ವೆ ಮಾಡೋಕೆ ಹೆಣ್ಣುಗಳನ್ನ ನೋಡಕ್ ಶುರು ಮಾಡಿರ್ತಾರೆ ಶಂಕರ ಶೆಟ್ಟರ್ ಮನೆಯಲ್ಲಿ. ಆದ್ರೆ ರಾಜಶೇಖರ್ ಮನ್ಸಲ್ಲಿ ಅನ್ಕೋತಾನೆ, ಧೈರ್ಯದಿಂದ ಹೇಳಲ್ಲ ತಂದೆಗೆ. ಯಾಕೆ ಮಹಾದೇವಿನ ನನಗೆ ಕೇಳ್ಬಾರ್ದು ನಮ್ ತಂದೆ ಅಂತ ಮನಸ್ಸಲ್ಲೇ ಚಟ್ಪಡಿಸ್ತಾ ಇರ್ಬೇಕಾದ್ರೆ, ಓ ನಮ್ ತಂದೆಗೆ ನಾನು ಗಂಡಿನ ತಂದೆ ಅನ್ನೋ ಒಂದು ಇದಿರುತ್ತಲ್ಲ, ಹಮ್ಮಿರುತ್ತಲ್ಲ, ಅದು ಒಂದೇನಾದ್ರೂ ಆ ಒಂದು ಭಾವನೆ ಇವನ್ನ ನಮ್ ತಂದೆನ ತಡಿತಾ ಇರಬಹುದು. ಅವನಿಗೆ ಒಂದು ಆತಂಕ, ಎಲ್ಲಿ ಮಹಾದೇವಿ ನನ್ನ ಬಿಟ್ಟು ಕೈ ಬಿಟ್ಟು ಹೋಗ್ಬಿಡ್ತಾಳೋ, ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತಾಳೋ ಅಂತ ಚಿಂತೆಯಲ್ಲಿ ಇರ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಬನವಾಸಿಗೆ ಅವ್ರ ತಂಗಿನ ಮದ್ವೆ ಮಾಡಿಕೊಟ್ಟಿರ್ತಾರೆ. 1 ವರ್ಷ ಆಗಿರುತ್ತೆ ಮದ್ವೆ ಆಗಿ. ಚೊಚ್ಚಲ ಹೆರಿಗೆಗೆ ಏನು ತವ್ರ ಮನೆಗೆ ಬಂದಿರ್ತಾಳೆ. ಇವಾಗ ಕಮಲಾ ಬಂದ್ಲು, ಇವ್ರ ಮನೆಯಲ್ಲೆಲ್ಲ ಸಂತೋಷ ಇರುತ್ತೆ. ಆದ್ರೆ ರಾಜಶೇಖರನಿಗೆ ಮಹಾದೇವಿ ಅಕ್ಕನ ಮೇಲೆ ಪ್ರೀತಿ. ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿನ ಪರದೇಶಿ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಯಾರು? ಕಮಲಾ ಮತ್ತು ರಾಜಶೇಖರ್ ಇಬ್ರು ಅಣ್ಣ ತಂಗಿ ಕೂಡಿ ಹೋಗ್ತಾರೆ. ಸೊ ಅಂದಿನ ದಿನವೇ ಮಹಾದೇವಿ ಅಕ್ಕ ಮತ್ತು ಶೈಲಜಾ ಇಬ್ರು ಸೇರಿ ಅದೇ ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಇಬ್ರು ಇವ್ರ ಮನೆ ಕಡೆಯಿಂದ ಇವ್ರು ಬರ್ತಾರೆ, ಅವ್ರ ಮನೆ ಕಡೆಯಿಂದ ಇವ್ರು ಬರ್ತಾರೆ. ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಕ್ರಾಸ್ ಅಲ್ಲಿ 4 ಜನ ಸಂಧಿಸ್ತಾರೆ. ಹಾಗೆ ಮಾತಾಡ್ತಾ ತುಂಬಾ ದಿನಗಳ ಮೇಲೆ ಭೇಟಿ ಆಗೋದ್ರಿಂದ ಕುಶಲೋಪರಿ ವಿಚಾರಿಸ್ತಾರೆ. ಹಿಂದೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರ್ತಾನೆ ರಾಜಶೇಖರ. ಕಮಲಾ ಮಾತಾಡಿಸ್ತಾಳೆ, ಮಹಾದೇವಿ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಆ ಗುರುಲಿಂಗ ದೇವರ ಚನ್ನಮಲ್ಲಿಕಾರ್ಜುನ ಒಂದು ಆಶೀರ್ವಾದದಿಂದ ಎಲ್ಲವೂ ಕ್ಷೇಮ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ಅಂತ ಕಮಲಾನ ಮಹಾದೇವಿ ಅಕ್ಕ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಕುಶಲೋಪರಿ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ರಾಜಶೇಖರ ಮಹಾದೇವಿ ಅಕ್ಕನನ್ನೇ ಗಮನಿಸ್ತಾ ಇರ್ತಾರೆ. ಬೆಳಗಿನ ಏನು ಸೂರ್ಯೋದಯ ಆಗ್ತಿರುತ್ತೆ, ಸೂರ್ಯೋದಯದ ಕಿರಣಗಳು ಇವರ ಮೇಲೆ ಬಿದ್ದಾಗ ಮಹಾದೇವಿ ಅಕ್ಕನ ಉಡುಗೆ ತೊಡುಗೆಯನ್ನ ನೋಡ್ತಾ, ಇವಾಗ ಇರ್ತಕ್ಕಂಥ ಉಡುಗೆ ತೊಡುಗೆನ, ಮೊದಲು ಅವಳು ಋತುಮತಿ ಆದಾಗ ಏನ್ ಹೋಗಿರ್ತಾನಲ್ಲ ಅವತ್ತು ಒಡವೆ ಎಲ್ಲಾನು ಹಾಕೊಂಡಿರ್ತಾಳೆ. ಅದನ್ನ ಕಲ್ಪನೆ ಮಾಡ್ಕೊಂಡು ಅವಳನ್ನೇ ದೃಷ್ಟಿಸ್ತಾ ಹೋಗ್ತಾ ಇರ್ತಾನೆ. ಆ ಸೂರ್ಯನ ಕಿರಣಗಳು ಅಕ್ಕ ಏನು ಕಮಲಾ ಮತ್ತು ಶೈಲಜಾ ಮಹಾದೇವಿ ಅಕ್ಕ ಹೋಗ್ತಿರ್ತಾರೆ. ಅವ್ರ ಮೇಲೆ ಬಿದ್ದಾಗ ಅವರ ಒಂದು ತೇಜಸ್ಸನ್ನ, ಮಹಾದೇವಿ ಅಕ್ಕನ ತೇಜಸ್ಸನ್ನ ಕಂಡು ಮೋಹಿತರಾಗ್ತಾರೆ. ಅದೇ ಗುಂಗಲ್ಲಿ ಹೋಗ್ತಾ ಇರ್ತಾರೆ. ಅವರು ಗೆಳತಿಯರೆಲ್ಲರೂ ತಮ್ಮ ಸಂಭಾಷಣೆಯಲ್ಲಿ ತೊಡಗಿರ್ತಾರೆ. ಸರಿ, ಅವ್ರ ಅತ್ತೆ ಮನೆ ಕಡೆ ಎಲ್ಲರದು ಕುಶಲೋಪರಿ ವಿಚಾರಿಸ್ತಾರೆ ಮಹಾದೇವಿ ಅಕ್ಕ. ಇನ್ನೇನ್ ದೇವಸ್ಥಾನ ಬರುತ್ತೆ, ಒಳಗಡೆ ಹೋಗ್ತಾರೆ. ಪೂಜಾರಿ ಇರ್ತಾರಲ್ಲಿ, ಯಾವಾಗ್ಲೂ ಸತತ ಹೋಗ್ತಿರ್ತಾರೆ ಮಹಾದೇವಿ ಅಕ್ಕ. ಯಾವಾಗ್ಲೂ ತಾಯಿ ಜೊತೆ ಹೋದಾಗೆಲ್ಲ ಪರಿಚಯ, ಹೋದಾಗೆಲ್ಲ ವಚನಗಳನ್ನ ಹಾಡೋದು ಪರಿಪಾಠ ಇಟ್ಕೊಂಡಿರ್ತಾರೆ. ಇನ್ನ ಪೂಜಾರು ಇವರಿಬ್ರು ಬರ್ತಾರೆ, 4 ಜನ ಬರ್ತಾರೆ, ರಾಜಶೇಖರ, ಕಮಲಾ, ಶೈಲಜಾ, ಮಹಾದೇವಿ ಅಕ್ಕ. ಅವಾಗ ಕಮಲಾನು ಕೂಡ ಆ ಊರಲ್ಲೇ ಪೂಜಾರ್ ತುಂಬಾ ಹಿರಿಯರಿರ್ತಾರೆ. ಅವರ ಒಂದು ಸನಿಹದಲ್ಲಿ ಆಡಿ ಬೆಳೆದಂತ ಮಕ್ಕಳು ದೊಡ್ಡವರಾಗಿರ್ತಾರೆ, ಮದ್ವೆ ಮಾಡ್ಕೊಂಡಿರ್ತಾರೆ. ಇನ್ನ ಹೆರಿಗೆಗೋಸ್ಕರ ಕಮಲಾ ಬಂದಿರ್ತಾಳೆ. ಏನಮ್ಮ, ಅವಾಗ ಪೂಜಾರು ತಮಾಷೆ ಮಾಡ್ತಾರೆ ಕಮಲನ್ಗೆ. ಏನಮ್ಮ ಕಮಲಾ, ಹೋಗುವಾಗ ಒಂಟಿಯಾಗಿ ಹೋಗಿದ್ದೆ, ಇವಾಗ ಜಂಟಿಯಾಗಿ 2 ಬಂದ್ಯಾ ಅಂತ ತಮಾಷೆ ಮಾಡ್ತಾರೆ. ಏನ್ ಕೇಳ್ಕೊಬೇಕಂತ ಅನ್ಕೊಂಡಿದ್ಯಾ ದೇವ್ರ ಹತ್ರ, ಗಂಡೋ ಹೆಣ್ಣೋ ಅಂತ ಪೂಜಾರ್ ತಮಾಷೆ ಮಾಡಿದಾಗ, ಏನಿಲ್ಲ ಸ್ವಾಮಿಗಳೇ, ಹೆಣ್ಣಾದ್ರೆ ಮಹಾದೇವಿ ಅಂತಹ ಹುಡುಗಿ ಆಗ್ಲಿ ಅಂತ ಬೇಡ್ಕೊಳ್ತೀನಿ, ಇನ್ನು ಗಂಡಾದ್ರೆ ಭಗವಂತನ ಪ್ರಸಾದ ಅಂತ ತಿಳ್ಕೊತೀನಿ ಅಂತ ಮಹಾದೇವಿ ಅಕ್ಕನನ್ನ ಮೆಚ್ಕೊಂಡು ತುಂಬಾ ಪ್ರೀತಿಯಿಂದ ಕಮಲಾ ಹೇಳ್ತಾಳೆ. ಅವಾಗ ಪೂಜಾರು ಏನ್ ಮಾಡ್ತಾರೆ ಅಂದ್ರೆ, ಮಹಾದೇವಿ ನೀನೇನಮ್ಮ, ನಿಂದೇನ್ ಸಮಾಚಾರ, ನೀನಿನ್ನೆ ಯಾವತ್ತು ಜೊತೆಯಾಗಿ ಬರೋದು, ಯಾವಾಗ್ಲೂ ಒಬ್ಳೇ ಬರ್ತೀಯಲ್ಲ ಅಂತ ಕೇಳಿದಾಗ ಪೂಜಾರ್ ಹೇಳ್ತಾರೆ, ಪೂಜಾರಿ ನಾನು ಎಲ್ಲಿ ಒಬ್ಳೆ ಬಂದಿದ್ದೀನಿ, ನನ್ ಜೊತೆ ನಾವಿಬ್ರು ಬಂದಿದ್ದೀವಿ, ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ರಾಜಶೇಖರ್ ಕೇಳಿಸ್ಕೊಂತಿರ್ತಾನಲ್ಲ, ಅವನು ತಂದೆ ಒಂದ್ ಲೋಕದಲ್ಲಿ ಇರ್ತಾನೆ. ಓ ಮಹಾದೇವಿ ನನ್ ಬಗ್ಗೆನೇ ಹೇಳ್ತಿರ್ಬೋದು, ತುಂಬಾ ಧೈರ್ಯ ಮಹಾದೇವಿಗೆ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ಲು, ನಾನ್ ಜೊತೆ ಬಂದಿದ್ದೀನಲ್ಲ ಅದಕ್ಕೆ ನನ್ನನ್ನ ಕುರಿತು ಹೇಳ್ತಾ ಇದ್ದಾಳೆ ಅಂತ ಅವನು ಕನಸಲ್ಲಿ ತೇಲ್ತಾ ಇರ್ತಾನೆ. ಆದ್ರೆ ಮಹಾದೇವಿ ಅಕ್ಕ ಹೇಳಿದ್ದು ಪರಮಾತ್ಮನನ್ನ, ಇಷ್ಟಲಿಂಗವನ್ನ ಏನ್ ಕೊರಳಲ್ಲಿ ಕಟ್ಕೊಂಡಿರ್ತಾಳಲ್ಲ, ಸೊ ಅವತ್ತೇ ನನಗೆ ಮದ್ವೆ ಆಗಿದೆ ಅಂತ ಹೇಳಿರ್ತಾಳೆ. ಸೊ
ಸೊ ಹಾಗಾಗಿ ಆ ದೇವನೊಡನೆ ನಾನು ಬಂದಿದ್ದೀನಿ, ನನಗಾಗ್ಲೇ ಮದ್ವೆ ಆಗಿದೆಯಲ್ಲ ಪೂಜಾರಿ ಅಂತ ಹೇಳ್ತಾಳೆ. ಸರಿ, ಇದೆಲ್ಲ ಆಗುತ್ತೆ, ಪೂಜೆ ಮಾಡ್ತಾರೆ, ಏನು ಮಂಗಳಾರತಿ ಮಾಡ್ತಾರೆ ಗುರುಗಳು. ಮಂಗಳಾರತಿ ಮಾಡಿ ಎಲ್ಲರಿಗೂ ಆರತಿ ತಗೊಂಬಂದ್ ಕೊಡ್ತಾರೆ. ಎಲ್ಲರೂ ಆರತಿ ತಗೊಳ್ತಾರೆ. ಮಹಾದೇವಿ ಅಕ್ಕ ಕಣ್ ಮುಚ್ಚಿ ನಿಂತ್ಕೊಂಡಿರ್ತಾರೆ. ಕಣ್ ಮುಚ್ಚಿ ನಿಂತಾಗ ಅವರು ಒಂದ್ ಸ್ವಲ್ಪ ಮೌನ ಆಗ್ಬಿಡ್ತಾರೆ. ಕೆಲವೊತ್ತು 1-2 ಕ್ಷಣ, 1-2 ನಿಮಿಷ ಅವ್ರಿಗೆ ಬಹಿರ್ಪ್ರಜ್ಞೆ ಇರೋದಿಲ್ಲ. ಅವಾಗ ಪೂಜಾರಿ ಮಾತಾಡಿಸ್ಬಿಟ್ಟು, ಮಹಾದೇವಿ ಆರತಿ ತಗೊಮ್ಮ ಅಂತ ಪೂಜಾರ್ ಮಾತಾಡಿಸ್ತಿರ್ತಾರೆ. ಅವಾಗ ಮಹಾದೇವಿ ಅಕ್ಕನನ್ನೇ ಗಮನಿಸ್ತಾ ಇರ್ತಾರೆ ರಾಜಶೇಖರ್. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಕನಸು ಕಾಣ್ತಿರ್ತಾನೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾಳಲ್ಲ, ನನ್ ಬಗ್ಗೆ ಹೇಳಿದ್ದು ಅಂತ ಕನಸು ಕಂಡಾಗ ಮಹಾದೇವಿ ಧೈರ್ಯನ ಮೆಚ್ಚಬೇಕು. ಆದ್ರೂ ಧೈರ್ಯವಾಗಿ ನನ್ ಜೊತೆ ನಾನ್ ಬಂದಿದ್ದೀನಲ್ಲ, ಹಾಗಾಗಿ ನನ್ನನ್ನ ಕುರಿತ ಹೇಳ್ತಿದ್ದಾಳೆ, ಇದಕ್ಕೊಂದು ಅಂತ್ಯ ಹಾಡ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂಡು ಕೂತಿರ್ತಾರೆ ಎಲ್ರು. ಹಾಗೆ ಗುರುಗಳು ಹೇಳ್ತಾರೆ, ಏನಮ್ಮ ಮಹಾದೇವಿ, ಈ ವಯಸ್ಸಾದ ಮುದುಕನಿಗೆ ನಿನ್ನ ಒಂದು ಕಂಚಿನ ಕಂಠದಿಂದ ಒಂದು ಏನಾದ್ರೂ ಸುಶ್ರಾವ್ಯ ಕಂಠದಿಂದ ಒಂದು ಭಕ್ತಿಗೀತೆಯನ್ನ ಕೇಳಿಸ್ಬಲ್ಲಿಯಾ ಮಗು ಅಂತಂದು ಕೇಳ್ತಾರೆ ಪೂಜಾರು. ಅವಾಗ ಮಹಾದೇವಿ ಅಕ್ಕ ಒಂದು ಹಾಡಾಡ್ತಾರೆ. ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು, ಆ ನೊಂದ ನರಿಯನಯ್ಯ, ಎನ್ನ ಗತಿ ನೀನಾಗಿ ಎನ್ನ ಮತಿ ನೀನಾಗಿ, ನೀನಿಲ್ಲದೆ ಪೆರತೊಂದ ನೆನೆದಡೆ, ಆಣೆ ನಿಮ್ಮಾಣೆ ಚನ್ನಮಲ್ಲಿಕಾರ್ಜುನ. ಈ ವಚನವನ್ನ ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾರೆ. ಅವಾಗ ಪ್ರತಿಯೊಂದು ಪದವನ್ನ ಅವರು ಯಾವಾಗ್ಲೂ ವಚನಗಳನ್ನ ಬರೆಯೋದೇ ಇನ್ನು ಪರಮಾತ್ಮನ ಮೇಲೆ. ಅವರು ಬರೆದಂತ ವಚನಗಳನ್ನ ತುಂಬಾ ಒಂದು ಅದರಲ್ಲಿ ಫುಲ್ ಅವರು ತಮ್ಮನ್ನ ತಾವು ತೊಡಸ್ಕೊಂಡ್ಬಿಟ್ಟಿರ್ತಾರೆ. ಭಾವಪೂರ್ಣವಾಗಿ ಹಾಡುವಾಗ ಒಂದೊಂದು ಪದವನ್ನ ಅನುಭವಿಸಿ ಹಾಡತೊಡಗಿದಾಗ ಅಲ್ಲಿ ಏನ್ ಕೂತಿರ್ತಾರಲ್ಲ ಕೇಳುಗರಿಗೆ ಅದು ಏನೋ ಒಂಥರ ವಿಲಕ್ಷಣ ಭಾವ ಅಂತ, ಏನೋ ಹುಡುಗನ ಮೇಲೆ ಹಾಡ್ದಂಗಿದೆಯಲ್ಲ. ಅವ್ರು ಹಾಡ್ತಿರೋದು ಪರಮಾತ್ಮನ ಒಂದು ಉದ್ದೇಶದಿಂದ, ಪರಮಾತ್ಮನನ್ನ ಕುರಿತು ಹಾಡ್ತಿರ್ತಾರೆ. ಆ ಪರಮಾತ್ಮನ ಲೋಕದಲ್ಲೇ ಪರಮಾತ್ಮನೊಟ್ಟಿಗೆನವರು ಜೀವನ ಮಾಡ್ತಿರ್ತಾರೆ. ಅದು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ರಾಜಶೇಖರ ತನ್ನನ್ನೇ ಉದ್ದೇಶಿಸಿ ಹಾಡ್ತಾ ಇದ್ದಾಳೆ. ತುಂಬಾ ಆಗಿದ್ದಾಳೆ. ನಾನ್ ಹೆಂಗೆ ಮಹಾದೇವಿನ ಪಡ್ಕೋಬೇಕು ಅಂತ ಹಾತೊರಿತಾ ಇದ್ದೇನೆ, ಹಾಗೆ ಅವಳಿಗೂ ಕೂಡ ನನ್ನ ಮೇಲೆ ಪ್ರೇಮ ಇದೆ. ಸೊ ಅದನ್ನ ಹೇಳಕ್ ಆಗ್ದಿರ ಒದ್ದಾಡ್ತಾ ಇದ್ದಾಳೆ. ಗಂಡಾಗಿ ನನಗೆ ಎಷ್ಟು ಸಂಕೋಚ ಆಗ್ತಿದೆ, ಇನ್ನು ಹೆಣ್ಣಾದ ಅವಳಿಗೆ ಸಂಕೋಚ ಇಲ್ಲದೆ ಇರುತ್ತಾ ಅಂತ ತಾನೇ ಮನಸ್ಸಿನಲ್ಲಿ ಅನ್ಕೊಂತಾ ಇರ್ತಾರೆ. ಯಾರು? ರಾಜಶೇಖರ್ ಅನ್ಕೊಂತಿರ್ತಾನೆ. ಅವಾಗ ಹಾಡು ಮುಗಿಯುತ್ತೆ. ಇನ್ನೇನು ಗುರುಗಳ ಆಶೀರ್ವಾದ ತಗೊಂಡು ಎಲ್ರು ಹೋಗ್ತಾರೆ, ತಮ್ಮ ದಾರಿಗೆ ಹೋಗ್ತಾರೆ. ಇನ್ನು ಒಂದು ಕ್ರಾಸ್ ವರೆಗೂ ಎಲ್ರು ಸೇರಿನ ಹೋಗ್ಬೇಕು. ಅವಾಗ ಕ್ರಾಸ್ ಮಾತಾಡ್ತಾ ಹೋಗ್ತಾರೆ. ಮತ್ತು ಅವನ ಹಿಂದಿಂದ ಹಿಂಬಾಲಿಸ್ಕೊಂಡು ನಿಧಾನಕ್ಕೆ ಮಹಾದೇವಿ ಅಕ್ಕನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ಕೊಳ್ತಾ ಮನಸ್ಸಲ್ಲೇ ಮಂಡಿಗೆ ತಿನ್ಕೊಂಡು ಬರ್ತಾ ಇರ್ತಾನೆ ರಾಜಶೇಖರ. ಇನ್ನೇನು ಒಂದು ಅಡ್ಡ ರಸ್ತೆಯಲ್ಲಿ ಅವರು ತಮ್ಮ ಮನೆಗೆ ತಾವು ಹೋಗ್ತಾರೆ, ಇವ್ರ ಮನೆಗೆ ಇವ್ರು ಬರ್ತಾರೆ. ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವಿ ಅಕ್ಕ ಹೋಗ್ತಾರೆ. ಇನ್ನ ಅಣ್ಣ ತಂಗಿ ಹೋಗ್ತಾರಲ್ಲ ಮನೆಗೆ. ಅವಾಗ ಕಮಲ ಮಾತಾಡಿಸ್ತಾಳೆ, ಏನಣ್ಣ, ಅವನು ಅದೇ ಲೋಕದಲ್ಲಿರ್ತಾನೆ, ತಂದೆಯದು ಮಹಾದೇವಿಯ ಜೊತೆಗೆ ಕನಸು ಕಂಡ ಹಾಗೆ ಕಾಣಿಸ್ತಿರ್ತಾನೆ. ಏನು ಕಮಲ ಮಾತಾಡ್ಸಿದ್ ಗೊತ್ತೇ ಆಗೋದಿಲ್ಲ, ಎಚ್ಚರನೇ ಇರೋದಿಲ್ಲ. ಅವಾಗ ಯಾಕಣ್ಣ ಸುಮ್ಮನೆ ಇದೆಯಾ ಅಂತ ಒಂದು ಕೈ ಮುಟ್ಟಿ ಮಾತಾಡ್ಸಿದಾಗ ಎಚ್ಚರ ಆದಂಗೆ ಮಾತಾಡಿ, ಏನು ಹೇಳು ಕಮಲ, ಏನಾಯ್ತು? ಇಲ್ಲ, ನಿನ್ಗೇನಾದ್ರೂ ಬೇಸರ ಆಯ್ತಾ? ಮತ್ತೆ ನಾನು ನನ್ನ ಗೆಳತಿಯರ ಜೊತೆಗೆ ಜಾಸ್ತಿ ಸಮಯ ಕಳೆದ್ಬಿಟ್ಟೆ, ನಿನ್ ಜೊತೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೇನಾದ್ರೂ ಸಿಟ್ಟು ಬಂತ ನನ್ ಮೇಲೆ ಅಂತ ಕಮಲ ಕೇಳ್ತಾಳೆ. ಹಾಗೇನಿಲ್ಲಮ್ಮ, ನೀವು ತುಂಬಾ ದಿನಗಳಾದ್ಮೇಲೆ ಎಲ್ಲಾ ಸ್ನೇಹಿತೆಯರು ಕೂಡಿದಾರಲ್ಲ, ಅದು ಸಹಜ, ಅದರಲ್ಲಿ ಏನ್ ತಪ್ಪು. ಸರಿ, ಹಂಗೆ ಮಾತಾಡ್ತಾ ಮಾತಾಡ್ತಾ ತಂಗಿ ಕೇಳ್ತಾಳೆ ರಾಜಣ್ಣನ್ಗೆ, ಏನು ಸಮಾಚಾರ, ನೀನು ಇಷ್ಟು ವಯಸ್ಸಾದ್ರು? ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗ್ತಿದ್ರು. ಅವನಿಗಾಗ್ಲೇ ಇವಾಗ 24 ವರ್ಷ. ಏನ್ ಸಮಾಚಾರ, ನೀನು ಇನ್ನೂ ಅತ್ತಿಗೆ ಕರ್ಕೊಂಡ್ ಬರ್ಬೇಕಂತ ಮನಸ್ ಮಾಡ್ತಾ ಇಲ್ವಲ್ಲ, ಮದ್ವೆ ಆಗೋದಿಲ್ವಾ, ಯಾಕೆ ಅಂತ ಕೇಳ್ತಾಳೆ. ಅವಾಗ ರಾಜಶೇಖರ, ಹೌದಮ್ಮ ಮಾಡ್ಕೋಬೇಕು, ಆದ್ರೆ ನಮ್ಮ ಆಸೆ ಆಕಾಂಕ್ಷೆಗಳಿಗೆ, ನಮ್ಮ ಒಂದು ನಿಲುವಿಗೆ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ. ನನಗೆ ಒಂದು ಒಪ್ಪುವಂತ ಹುಡುಗಿ ಸಿಗ್ಬೇಕಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಏನು, ನಿನಗೆ ವಿಶೇಷವಾದ ಹುಡುಗಿನೇ ಬೇಕಾ? ಹೋಗಿ ಒಂದು ಕಲ್ಲಲ್ಲಿ ಕಟ್ಟದು ತಗೊಂಡ್ ಬರ್ಬೇಕೇನೋ ಅಂತ ತಮಾಷೆ ಮಾಡ್ತಾಳೆ ತಂಗಿ. ಹಾಗೇನಿಲ್ಲ, ನೀನ್ ಇದ್ರಲ್ಲಿ ಸಹಾಯ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಪೀಠಕ್ಕೆ ಹಾಕ್ತಾನೆ. ಅವಾಗ ನಾನ್ ಯಾವ ರೀತಿ ಸಹಾಯ ಮಾಡ್ಬೋದು ನಿನ್ಗೆ? ಸೊ ಅದು ಯಾವ ರೀತಿ ಅಂತ ಕೇಳಿದಾಗ, ಏನಿಲ್ಲ, ಮಹಾದೇವಿ ಬಗ್ಗೆ ನಿನಗೆ ಏನ್ ಅಭಿಪ್ರಾಯ? ಮಹಾದೇವಿ ನನಗೆ
ಅನುರೂಪಳಾದ ಹೆಣ್ಣು, ನಂದು ಯೋಚನಾ ಲಹರಿ, ಅವಳದು ಎಲ್ಲ ಒಂದೇ ಆಗುತ್ತೆ. ನೀನ್ ಅವಳಿಗೆ ಅವಳ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ಅಣ್ಣ ಹೇಳಿದಾಗ ಅವಾಗ ಕಮಲಾ ಹೇಳ್ತಾಳೆ, ಯಾಕಂದ್ರೆ ಕಮಲಾ ಅವಳ ಜೊತೆ ಚಿಕ್ಕ ವಯಸ್ಸಿಂದ ಬೆಳೆದ ಹುಡುಗಿ. ಮಹಾದೇವಿ ಅಕ್ಕನ ಸ್ವಭಾವ ಎಲ್ಲವೂ ಚೆನ್ನಾಗಿ ಗೊತ್ತು. ಅಷ್ಟೇ ಗೌರವನು ಕೂಡ ಇರುತ್ತೆ ಅವಳ ಮೇಲೆ. ಅಲ್ಲ ಅಣ್ಣ, ನೀನ್ ಹೋಗಿ ಹೋಗಿ ಅವಳನ್ನ ಇಷ್ಟಪಡ್ತೀನಂತೀಯಲ್ಲ, ಅವಳು ಮೊದ್ಲೇ ವಿರಕ್ತೆ. ಯಾವಾಗ್ಲೂ ಭಗವಂತ ಭಗವಂತ ಚನ್ನಮಲ್ಲಿಕಾರ್ಜುನ ಅನ್ಕೊಂತಾಳೆ, ರುದ್ರಾಕ್ಷಿ ಹಾಕೊಂಡಿರ್ತಾಳೆ. ಅವಳನ್ನ ಹೋಗಿ ಇಷ್ಟಪಡ್ತೀಯಲ್ಲ ಅಂತ ಕೇಳಿದಾಗ, ನಿನಗೇನ್ ಕಡಿಮೆ ಆಗಿದೆ? ನಿನಗೆ ಹೆಣ್ಣು ಕೊಡೋರು ಸಾಲಾಗಿ ನಿಂತಿರ್ತಾರೆ, ಹೋಗಿ ಹೋಗಿ ಆ ವಿರಕ್ತನ ಇಷ್ಟಪಡ್ತೀಯಲ್ಲ, ಇದು ಸಾಧ್ಯನಾ ಅಂತ ಕೇಳಿದಾಗ ರಾಜಣ್ಣ ಹೇಳ್ತಾನೆ, ಹಾಗೇನಿಲ್ಲ, ನಂದು ಅವಳು ಮಹಾದೇವಿದು ಆಲೋಚನಾ ಪದ್ಧತಿ ಒಂದೇ ಆಗುತ್ತೆ. ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೋದು. ಹಂಗಾಗಿ ನೀನ್ ಮಾಡ್ಬೇಕಾಗಿದ್ದಿಷ್ಟೇ, ನನ್ನನ್ನ ಅವಳನ್ನ ಒಂದು ಸಂದರ್ಭದಲ್ಲಿ ಇಬ್ಬರನ್ನ ಒಂದ್ ಕಡೆ ಸೇರಿಸು, ಮಾತಾಡೋಕೆ ಅವಕಾಶ ಮಾಡಿಕೊಡು. ಇದು ಒಂದು ನೀನು ಸಹಾಯ ಮಾಡಿದ್ರೆ ತುಂಬಾ ನಿನಗೆ ಋಣಿಯಾಗಿರ್ತೀನಿ ಅಂತ ಅಣ್ಣ ಕೇಳಿದಾಗ, ಏನಣ್ಣ, ತಂಗಿಯಾಗಿ ನಾನು ಅಷ್ಟನ್ನು ಮಾಡ್ಲಿಕ್ಕೆ ಆಗಲ್ವಾ? ಖಂಡಿತ ಮಾಡ್ತೀನಿ. ನನ್ನ ಹೇಗೂ ಸೀಮಂತಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀವಿ, ಸೀಮಂತ ದಿನ ನಾನು ಅವಳನ್ನ ಮನೆಗೆ ಕರೆಸೋ ವ್ಯವಸ್ಥೆ ಮಾಡ್ತೀನಿ, ನೀನೇನು ಚಿಂತೆ ಮಾಡ್ಬೇಡ ಅಂತ ಹೇಳಿ ಇಬ್ರು ಅಣ್ಣ ತಂಗಿ ಮನೆಗೆ ಹೋಗ್ತಾರೆ. ಇನ್ನ ಮಹಾದೇವಿ ಅಕ್ಕನ್ ಕರ್ಕೊಂಡ್ ಬರ್ಬೇಕಲ್ಲ. ಮಹಾದೇವಿ ಅಕ್ಕ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಯಾವ್ದು ಫಂಕ್ಷನ್ಗೂ ಹೋಗಲ್ಲ, ಯಾರ್ದು ಕಾರ್ಯಕ್ರಮಕ್ಕೆ ಹೋಗಲ್ಲ. ಇನ್ನೊಬ್ರು ಲೌಕಿಕರ ಸಂಭಾಷಣೆಯಲ್ಲಿ ಅವ್ರಿಗೆ ಎಳ್ಳಷ್ಟು ಪ್ರೀತಿ ಇರಲ್ಲ. ಹಾಗಾಗಿ ಒಂದು ದಿನ ಕಮಲಾಕ್ಷಿ ತಮ್ಮ ಅಮ್ಮನ ಕರ್ಕೊಂಡು ಮಹಾದೇವಿ ಅಕ್ಕನ ಮನೆಗೆ ಬರ್ತಾರೆ. ಸೀಮಂತದ ವಿಷಯ ಹೇಳ್ಬಿಟ್ಟು ಮಹಾದೇವಿಯನ್ನು ಕಳಿಸ್ಕೊಡಿ ಅಂತ ಹೇಳಲಿಕ್ಕಂತ ಬರ್ತಾಳೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ಇಲ್ಲ ಕಮಲಾ, ನನಗೆ ಅಷ್ಟು ಅದರಲ್ಲಿ ಆಸಕ್ತಿ ಇಲ್ಲ. ಅಮ್ಮ ಬರ್ತಾರೆ, ಅಮ್ಮ ಬಂದು ಇದ್ದು ಸ್ವಲ್ಪ ಹೊತ್ತಿದ್ದು ಪ್ರಸಾದ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರೆ. ನನಗೆ ಇಷ್ಟ ಆಗಲ್ಲ ಅಂತದೆಲ್ಲ, ನೀನ್ ದಯವಿಟ್ಟು ನನಗೆ ಏನು ಒತ್ತಾಯ ಮಾಡ್ಬೇಡ ಅಂತ ಮಹಾದೇವಿ ಅಕ್ಕ ಹೇಳಿದಾಗ ಕಮಲಾ ಹೇಳ್ತಾಳೆ, ಏನು ಮಹಾದೇವಿ, ನೀನು ನನ್ ಮೇಲೆ ಅಷ್ಟೂನು ಪ್ರೀತಿ ಇಲ್ವಾ? ನಿನ್ನ ಕಾರ್ಯಕ್ರಮದಲ್ಲಿ ನಾನು ಅಷ್ಟೆಲ್ಲ ಓಡಾಡಿ ಕೆಲಸ ಮಾಡಿದ್ದೀನಿ, ನನ್ ಗೆಳತಿಗೋಸ್ಕರ ಇಷ್ಟು ಬರಕ್ ಆಗೋದಿಲ್ವಾ ಅಂತ ಹೇಳಿದಾಗ, ಇಲ್ಲ ಕಮಲಾ, ನಿನಗೆ ಗೊತ್ತಲ್ಲ ನನ್ನ ಸ್ವಭಾವ, ನಾನು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಏನಾದ್ರು ನೋಡಿದ್ಯಾ ಅಂತ ಹೇಳಿದಾಗ, ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅಣ್ಣ ಹೊರಗಡೆ ಹೋದಾಗೆಲ್ಲ ಓದೋದಕ್ಕೆ ಹೋದಾಗ ಏನು ತಾಡ ಓಲೆಗಳನ್ನ, ವಚನ ಕಟ್ಟಗಳನ್ನ ತಂದಿದ್ದಾನೆ. ತುಂಬಾ ವಚನ ಕಟ್ಟಗಳು, ಓಲೆ ಕಂಠಗಳು ನಮ್ಮ ಮನೇಲೆಲ್ಲ ಇದಾವು, ನೀನು ಬಂದ್ರೆ ಅದನ್ನ ನೋಡಬಹುದು ಅಂತ ಹೇಳ್ತಾಳೆ. ಅದು ಒಂದ್ ಮಾತು ಅಂತಾಳೆ. ಅದು ಒಂದ್ ಮಾತು ಹೇಳಿದ ತಕ್ಷಣ ಮಹಾದೇವಿ ಅಕ್ಕನಿಗೆ ಒಂದ್ ಸ್ವಲ್ಪ ಏನೋ ಆ ಕಡೆ ಹೋಗ್ಬೇಕು ಅಂತ ಅನ್ಸಿ, ಹಾಗಾದ್ರೆ ವಚನ ಕಟ್ಟಗಳನ್ನ ನೋಡೋಕಾದ್ರೆ ಬರ್ತೀನಿ ಕಣೆ, ಅವತ್ತು ಬಂದು ಒಂದ್ ಸ್ವಲ್ಪ ತಿದ್ದು ಬರ್ತೇನಿ. ಇಲ್ಲ, ನಾನು ಪೂರ್ಣ ದಿನ ಇದ್ದು ಸಂಜೆ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು, ನೀನು ಸಂಜೆ ಮಾತ್ರ ಬರೋದ್ ಬೇಡ, ಬೆಳಿಗ್ಗೆನೆ ಬಂದ್ಬಿಡು ನೀನು ಅಂತ ಹೇಳ್ತಾಳೆ ಕಮಲಾ. ಆಯ್ತು ವಚನ ಸಲುವಾಗಿ ಮನಸ್ಸು ಮಾಡ್ತಾರೆ ಮಹಾದೇವಿ ಅಕ್ಕ. ಇನ್ನ ಕಾರ್ಯಕ್ರಮ ದಿನ ಬರುತ್ತೆ. ಅವಾಗ ಲಿಂಗಮ್ಮನಿಗೆ ಒಳ್ಳೇದಾಯ್ತು, ಈ ಒಂದು ನೆಪದಲ್ಲಾದ್ರೂ ನನ್ನ ಮಗಳು ಒಂದ್ ಸ್ವಲ್ಪ ಸಂಸಾರದ ಕಡೆ ಮನಸ್ಸನ್ನ ಹೊರಳಿಸ್ಲಿ, ಬದಲಾಗ್ಲಿ ಅನ್ನೋ ದೃಷ್ಟಿಯಿಂದ ಒತ್ತಾಯ ಮಾಡಿ ಅವಳಿಗೆ ಮಹಾದೇವಿ ಅಕ್ಕನಿಗೆ ಚೆನ್ನಾಗಿ ರೆಡಿ ಮಾಡಿ ಒಂದು ರೇಷ್ಮೆ ಸೀರೆನ ಉಡಿಸಿ, ಮುತ್ತಿನ ಬಳೆ ಹಾಕಿ, ಜಡೆ ಎಲ್ಲ ಬಾಚಿ ಒಂದ್ ಸ್ವಲ್ಪ ಅಲಂಕಾರ ಮಾಡಿ ಮಗಳನ್ನ ಕಳಿಸ್ತಾಳೆ. ಜೊತೆಗೆ ಸೇವಕಿನ ಗಿರಿಜಾಂಬೆ ಇರ್ತಾಳ, ಗಿರಿಜಾಂಬೆ ಜೊತೆ ಮಾಡಿ ಕಳಿಸಿರ್ತಾರೆ. ಆದ್ರೆ ಲಿಂಗಮ್ಮಕ್ಕ ಸಾಯಂಕಾಲ ಹೋಗ್ಬೇಕಂತ ಅನ್ಕೊಂಡಿರ್ತಾರೆ. ಮಹಾದೇವಿ ಅಕ್ಕ ಬರ್ತಾರೆ ಅವ್ರ ಮನೆಗೆ, ಎಲ್ಲರೂ ಬರಮಾಡ್ಕೊಳ್ತಾರೆ ಮಹಾದೇವಿನ. ಈ ಕಡೆ ಬೆಳಗ್ಗೆ ಅವ್ರನ್ನ ಯಾರು ಕಮಲಾಕ್ಷಿನ ಎರೆದು ಏನು ಎಣ್ಣೆ ನೀರಿನ ಸ್ನಾನ ಮಾಡಿಸಿ, ಎರೆದು ಹಸಿರು ಬಳೆ ಉಡಿಸಿ, ರೇಷ್ಮೆ ಸೀರೆ ಉಡಿಸಿ, ಉಡಿ ಅಕ್ಕಿ ಹಾಕಿ ಇನ್ನೇನು ಪ್ರಸಾದ ಕಣಿ ಮಾಡಿರ್ತಾರೆ. ಹಾಗೆ ಸೀಮಂತ ಅಂದ ತಕ್ಷಣ ಕಮಲಾಕ್ಷಿ ಗಂಡನು ಬಂದಿರ್ತಾರೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಬಂದು 1 ತಾಸು 1.5 ತಾಸು ಆಗುತ್ತೆ. ಮಹಾದೇವಿ ಅಕ್ಕನಿಗೆ ಬೋರ್ ಹೊಡಿತದೆ. ಯಾಕೋ ಅವ್ರಿಗೆ ಅಲ್ಲಿ ಇರಕ್ ಇಷ್ಟ ಆಗಲ್ಲ. ಅನ್ಕೊಂತಿರ್ತಾರೆ, ಆರತಿ ಎಲ್ಲ ಮಾಡಿ ಎಲ್ಲರೂ ಸಂಭ್ರಮ ಪಡ್ತಿರ್ತಾರಲ್ಲ, ಮಹಾದೇವಿ ಅಕ್ಕ ಮನ್ಸಲ್ಲೇ ಅನ್ಕೊಂತಾರೆ, ಓಹೋ, ಇವ್ರು ಏನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಒಂದು ಮಗುನ ತಾಯಿಯಾಗಿ ಸೀಮಂತ ಮಾಡೋದು, ಇದನ್ನೇ ಒಂದು ದೊಡ್ಡ ಸಿದ್ಧಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನೋ ತಾಯಿ ಆಗ್ತಾ ಇದ್ದಾಳೆ ಅಂದ್ರೆ ಇದೊಂದು ಏನೋ ಸಾಧನೆ ಮಾಡಿದೀನಿ ಅನ್ನೋ ತರ ಎಲ್ಲರೂ ಎಷ್ಟು ಸಂಭ್ರಮ ಪಡ್ತಿದ್ದಾರೆ. ಭಗವಂತ, ಇದು ನಿನಗೆ ಪ್ರೀತಿ ಅಂತ ಮನಸ್ಸಲ್ಲಿ ಅನ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಯಾರಿಗೆ ಕಮಲಾಕ್ ಹೇಳ್ತಾರೆ ಮಹಾದೇವಿ ಅಕ್ಕ, ಕಮಲಾ, ಇನ್ನು ಬಂದಿದ್ ಕೆಲ್ಸ ಆಯ್ತು, ನಾನಿನ್ನು ಹೊರಡ್ತೀನಪ್ಪ ಮನೆ ಕಡೆ ಅಂತ ಹೇಳ್ತಾರೆ.
ಅಲ್ಲ ಮಹಾದೇವಿ, ನೀನಿನ್ನು ಬಂದಿರೋ ಕೆಲಸನೇ ಆಗಿಲ್ಲ. ನೀನ್ ಈಗ್ಲೇ ಹೊರಡ್ತೀನಿ ಅಂದ್ರೆ ಹೇಗೆ? ಕೆಲ್ಸನಾ? ಏನ್ ಕೆಲ್ಸ? ಅವಳ ಮನ್ಸಲ್ಲೇ ಅಂತಾಳೆ. ಏನು ಇಲ್ಲ ಕೆಲ್ಸ. ಫಸ್ಟ್ ಟೈಮ್ ನಮ್ ಮನೆಗ್ ಬಂದಿದ್ಯಾ, ಮನೆ ಎಲ್ಲ ತೋರಿಸ್ತೀನಿ. ಮತ್ತೆ ನಮ್ಮ ಅಣ್ಣನ ರೂಮ್ ನೋಡುವಂತೆ. ಎಲ್ಲ ವಚನಗಳ ಕಟ್ಟು ಎಲ್ಲ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಮನೆ ಎಲ್ಲ ತೋರಿಸ್ತಾ ತೋರಿಸ್ತಾ ಮಹಡಿಗೆ ರಾಜಶೇಖರ್ನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಯಾರು? ಕಮಲ ಮಹಾದೇವಿ ಅಕ್ಕನನ್ನ. ಹೀಗೆ ಎಲ್ಲಾ ಪರಿಚಯ ಮಾಡ್ತಾ, ಇಲ್ಲಿ ನೋಡು ಇದು ನಮ್ಮ ಅಣ್ಣನ ರೂಮು, ಇದು ಪೂಜಾ ಕೋಲೆ, ಇದು ನಮ್ಮ ಅಣ್ಣನ ಪೂಜಾ ಕೋಲೆ. ನಾವೆಲ್ಲಿ ಪೂಜೆ ಮಾಡ್ಕೊಳ್ತೀವಿ ಅಲ್ಲಿ ನಮ್ಮ ಅಣ್ಣ ಮಾಡ್ಕೊಳ್ಳೋದಿಲ್ಲ. ನಾವು ಮಾಡ್ಕೊಳ್ಳುವಾಗ ಅವನು ಬರೋದಿಲ್ಲ. ಪ್ರತ್ಯೇಕವಾಗಿ ನಮ್ಮ ಅಣ್ಣ ಎಲ್ಲಾ ಪೂಜಾ ಪರಿಕರಗಳನ್ನ ಇಟ್ಕೊಂಡಿದ್ದಾನೆ ಅಂತ. ಅಂದ್ರೆ ಮಹಾದೇವಿ ಅಕ್ಕನಿಗೆ ಒಂದ್ ಸ್ವಲ್ಪ ಇಂಪ್ರೆಸ್ ಆಗ್ಬೇಕು, ಅವನ್ ಕಡೆ ಒಂದ್ ಮನಸ್ಸು ಒಲಿಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಹೇಳಿದಾಗ ಓ ಒಳ್ಳೇದು, ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೇಲೆ. ರಾಜಶೇಖರ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಬುಕ್ಸ್ ಎಲ್ಲ ಜೋಡಿಸಿರ್ತಾನೆ. ಆಮೇಲೆ ವಚನ ಕಟ್ಟುಗಳಿರ್ತಾವ. ಇದೆಲ್ಲ ನಮ್ಮ ಅಣ್ಣನ ರೂಮು, ಇಲ್ಲೆಲ್ಲ ವಚನಗಳಿದೆ, ನೀನ್ ನೋಡ್ಕೊ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸ್ತಿರ್ತಾನೆ. ಮತ್ತೆ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾರಲ್ಲ, ಇತ್ತೀಚೆಗೆ ನೋಡಿರೋದಿಲ್ಲ ರಾಜಣ್ಣನ. ಹಂಗೆ ರಾಜಶೇಖರ ರೂಮಿನೊಳಗಡೆ ಬರ್ತಾರೆ. ರೂಮಿನೊಳಗಡೆ ಬಂದ್ಮೇಲೆ ಪರಿಚಯ ಮಾಡಿಸ್ತಾಳೆ. ಇವನು ನನ್ನ ಅಣ್ಣ ರಾಜಶೇಖರ್ ಅಂತ ಹೇಳಿ ಪರಿಚಯ ಮಾಡಿಸ್ತಾಳೆ. ಆಯ್ತು, ಶರಣು ಶರಣಾರ್ಥಿ ಅಂತ ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಅವರು ತುಂಬಾ ಖುಷಿಯಿಂದ ಅವರನ್ನ ನೋಡ್ಬಿಟ್ಟು, ರಾಜಣ್ಣನ ನೋಡ್ಬಿಟ್ಟು ಶರಣು ಶರಣಾರ್ಥಿ ಹೇಳಿದಾಗ ರಾಜಣ್ಣ ಏನು ಅವಳ ನಗೆಯಿಂದ ಮೋಹಿತನಾಗ್ತಾನೆ. ಇನ್ನೂ ಆಸೆ ಜಾಸ್ತಿ ಆಗುತ್ತೆ ಅವಳ ಮೇಲೆ. ಹೀಗೆ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಅವ್ರ ಮೆತ್ತಗೆ ಯಾರು? ಕಮಲ ಹೊರಗಡೆ ಹೋಗ್ಬಿಡ್ತಾರೆ. ಇಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿ ತಿಳ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಏನು ಮಹಾದೇವಿ ಅಕ್ಕ ಕೇಳ್ತಾರೆ, ನೀವು ತುಂಬಾ ವಚನಗಳನ್ನ ಬರಿತೀರಿ ಅಂತೆ. ಬರಿತಾ ಇದ್ವಿ ಕೂಡ, ನನಗೂ ಗೊತ್ತು ಚಿಕ್ಕ ವಯಸ್ಸಲ್ಲಿ. ಗುರುಲಿಂಗ ದೇವರ ಹತ್ರ ನೀವು ವಚನಗಳನ್ನ ಕಂಠಪಾಠ ಮಾಡಿ ಒಪ್ಪಿಸ್ತಾ ಇದ್ರಿ. ನೀವು ತುಂಬಾ ಸಂತೋಷ, ಒಳ್ಳೇದು ಅಂತ ಮಹಾದೇವಿ ಅಕ್ಕ ಹೇಳಿದಾಗ, ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಅಂದ್ರೆ ಮೊದಲೇ ಬಂದ್ಬಿಟ್ಟಿರ್ತಾರಲ್ಲ, ನೋಡಿ ನಿಮಗೆ ಹೇಳ್ದೆ ಕೇಳ್ದೆ ನಿಮ್ಮ ಆಸ್ತಿನೆಲ್ಲ ನಾನು ತಗೊಂಡು ಹೋಗ್ಬಿಡ್ತೇನೆ, ನಿಮ್ಗೆ ಹೇಳ್ದೆ ಕೇಳ್ದೆ ನಿಮ್ ರೂಮ್ ಒಳಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ರಾಜಶೇಖರ್ ಹೇಳ್ತಾನ, ಹಾಗೇನ್ ತಿಳ್ಕೊಬೇಡ್ರಿ, ಅದೆಲ್ಲ ನಿಮ್ದೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ಒಗಟಾಗಿ ಮಾತಾಡ್ತಾನೆ ರಾಜಶೇಖರ್. ಸರಿ, ಹಾಗಾದ್ರೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಅಂತ ಕುಶಲೋಪರಿ ಮಾತಾಡಿಸ್ತಾರೆ. ಆಮೇಲೆ ಮದ್ವೆ ವಿಷಯ ಬರುತ್ತೆ. ಮಹಾದೇವಿ ಹೇಳ್ತಾರೆ, ತಮ್ಮ ಮನಸ್ಸಿನ ಇಂಗಿತವನ್ನ ಹೇಳ್ತಾರೆ. ಯಾಕೆ ನೀವು ಇನ್ನೂ ಮದ್ವೆ ಆಗಿಲ್ಲ ಅಂತ ವಿಚಾರ ಬಂದಾಗ, ನಾನು ಹುಡುಕ್ತಾ ಇದ್ದೇನೆ ನನ್ನ ಒಂದು ಭಾವನೆಗಳಿಗೆ, ನನ್ನ ಒಂದು ಯೋಚನೆಗಳಿಗೆ, ಆಧ್ಯಾತ್ಮಿಕತೆಗೆ ತಕ್ಕ ಹುಡುಗಿ ಯಾರು ಸಿಕ್ಕಿಲ್ಲ. ಇವಾಗ ಸಿಕ್ಕಿದರೆ ಇನ್ನ ನಾನು ಒಪ್ಪಿದ್ದೀನಿ, ಅವ್ರು ಒಪ್ಬೇಕಷ್ಟೇ ಅಂತ ಹೇಳಿದಾಗ, ಹೌದಾ ಯಾರು ಅವಳು ಅಂತ ಕೇಳಿದಾಗ, ಅವರು ಉಡುತಡಿಯ ಓಂಕಾರ ಶೆಟ್ಟಿಯ ಮಗಳು ಮಹಾದೇವಿ ಅಂತ ಹೇಳ್ಬಿಡ್ತಾನೆ. ಅವಾಗ ಮಹಾದೇವಿ ಅಕ್ಕನಿಗೆ ಆಶ್ಚರ್ಯ ಆಗುತ್ತೆ. ರಾಜಣ್ಣ, ಏನು ನೀವು ನನ್ ಬಗ್ಗೆ ಹೇಳ್ತಿದ್ದೀರಾ ಅಂತ ಹೇಳಿದಾಗ, ಅವಾಗ ರಾಜಶೇಖರ, ಅಣ್ಣ ಅನ್ಬೇಡ ಮಹಾದೇವಿ, ನಿನ್ ಮೇಲೆ ನನಗೆ ಪ್ರೀತಿಯಾಗಿದೆ. ಯಾಕೆ ನಾವಿಬ್ರು ಮದ್ವೆ ಮಾಡ್ಕೋಬಾರ್ದು? ನಮ್ಮ ಇಬ್ಬರ ಆಲೋಚನೆಗಳು ಮತ್ತೆ ಭಗವಂತನ ಒಂದು ಧ್ಯಾನ, ಯೋಗ ಜೀವನ ಎಲ್ಲವೂ ಕೂಡ ಹೊಂದ್ಕೊಂಡು ಹೋಗ್ಬೋದು. ಯಾಕೆ ನೀವು ನನಗೆ ಮದ್ವೆ ಮಾಡ್ಕೋಬಾರ್ದು ಅಂತ ಕೇಳಿದಾಗ, ಮಹಾದೇವಿ ಅಕ್ಕ ಹೇಳ್ತಾರೆ, ಇಲ್ಲ ರಾಜಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನಗೆ ನಿನಗ್ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಈಗಾಗ್ಲೇ ಮದ್ವೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವನು ತುಂಬಾ ಪ್ರೀತಿ ಇಟ್ಕೊಂಡಿರ್ತಾನೆ ಮಹಾದೇವಿ ಅಕ್ಕನ ಮೇಲೆ. ಅಲ್ಲೇ ಕುಂತ್ ಬಿಡ್ತಾನೆ ಕೆಳಗಡೆ ಬೇಜಾರ್ ಮಾಡ್ಕೊಂಡು. ಅವಾಗ ಮಹಾದೇವಿ ಅಕ್ಕ ಮಾತನ್ನ ಮುಂದುವರಿಸ್ತಾಳ. ಏನು, ನಿನಗ್ ಮದ್ವೆ ಆಗ್ಬಿಟ್ಟಿದ್ಯಾ ಆಗ್ಲೇ ಅಂತ ರಾಜಶೇಖರನ್ನ ಕೇಳಿದಾಗ, ಹೌದು, ನಿಮಗ್ ಗೊತ್ತಿಲ್ಲ, ನನಗೆ ಯಾವಾಗ ನಾನು ಋತುಮತಿ ಆದೆ, ಗುರುಲಿಂಗ ದೇವರ ಹತ್ರ ಯಾವಾಗ ದೀಕ್ಷೆ ಆಯ್ತು, ಅವತ್ತೇ ನಾನು ಆ ಚನ್ನಮಲ್ಲಿಕಾರ್ಜುನನೊಡನೆ ಮದ್ವೆ ಆಗೋಯ್ತು. ನೋಡಿಲಿ, ನನಗೆ ಕೊರಳಲ್ಲಿ ರುದ್ರಾಕ್ಷಿ ಇದೆ. ಏನು ಜಗದಾದಿ ಗಂಡರ ಗಂಡ ಚನ್ನಮಲ್ಲಿಕಾರ್ಜುನನ ಮೀಸಲು ಸತಿ ನಾನು ಅವನಿಗಲ್ದೆ ಇನ್ನಾರಿಗೂ ನನ್ನ ಹೃದಯದಲ್ಲಿ ನಾನು ಯಾವಾಗ್ಲೂ ಅವನಿಗೆ ಮೀಸಲು ಸತಿ, ಯಾವಾಗ್ಲೂ ನಾನು ತೀರ್ಮಾನ ಮಾಡಾಗಿದೆ ಅಂತ ಹೇಳಿದಾಗ, ಇಲ್ಲ ಮಾದೇವಿ, ಯಾಕೆ, ಇದು ಒಂಟಿ ಜೀವನ ಬಹಳ ಕಷ್ಟ. ಮುಂದೆ ನಮ್ಮಿಬ್ಬರ ಒಂದು ಭಾವನೆಗಳು ಒಂದೇ ರೀತಿಯಲ್ಲಿ ದಾರಿಯಲ್ಲಿ ಸಾಕ್ತಾ ಇರ್ತಾವು. ನಾವು ಮದುವೆ ಮಾಡ್ಕೊಂಡು ಕೂಡ ನಿನಗೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ, ನಿನ್ನ ಸಾಧನೆಗೆ ನಾನು ಯಾವತ್ತೂ ಅಡ್ಡಿಪಡಿಸಲ್ಲ ಹಾಗೆ ಅಂತಂದು ರಾಜಶೇಖರ್ ಹೇಳಿದಾಗ, ಇಲ್ಲ ರಾಜಣ್ಣ, ನೀನ್ ಮದ್ವೆ ಆಗ್ಬೇಕೆ ಅಂತೇನಿಲ್ಲ, ನಾನು ಆಗ್ಲೇ ತೀರ್ಮಾನ ಮಾಡಾಗಿದೆ. ಅವಾಗ ಮತ್ತೊಂದು ಮಾತು ಹೇಳ್ತಾರೆ, ಅಂದ್ರೆ ನೋಡೋದಕ್ಕೊಂದ್ ಸ್ವಲ್ಪ ಕಪ್ಪಿರ್ತಾರೆ. ಯಾರು? ರಾಜಶೇಖರ್. ನಾನ್ ನೋಡೋದಕ್ಕೆ ಅಂದವಾಗಿಲ್ಲ ಅಂತ ಹೇಳ್ಬಿಟ್ಟು ನೀನು ನನ್ನನ್ನು ತಿರಸ್ಕಾರ ಮಾಡ್ತಿದೀಯ ಮಾದೇವಿ ಅಂತ ಕೇಳ್ತಾರೆ.
ಓ ರಾಜಣ್ಣ, ಎಂತ ಮಾತಾಡ್ತಿದೀಯಾ? ನಾನು ನನ್ಗೆ ಈಗಾಗ್ಲೇನೆ ಏನು ಬಾಹ್ಯ ಸೌಂದರ್ಯ ನೋಡುವಂತ ಚರ್ಮ ಚಕ್ಷುಗಳು ನನಗೆ ಈಗಾಗ್ಲೇ ಅಳೆದು ತಿಂಗಳಾನ್ಗಟ್ಲೆ ಆಗಿದೆ, 5-6 ತಿಂಗಳು ಆಗೋಯ್ತು. ನನಗೆ ಯಾವಾಗ್ಲೂ ನಾನು ಸೌಂದರ್ಯಕ್ಕೆ ಬೆಲೆ ಕೊಡೋಳಲ್ಲ. ಹಾಗಾಗಿ ನೀನು ಅಂತರಂಗದಿಂದ ನೋಡಿದಾಗ ನೀನ್ ತುಂಬಾ ಸದ್ಗುಣವಂತ ಇದೀಯಾ. ನಿನ್ನಂತ ಸದ್ಗುಣವಂತ ಸಿಗುವಂತ ಪಡೆಯುವಂತ ಹುಡುಗಿ ಎಲ್ಲಿದ್ದಾಳೋ ಗೊತ್ತಿಲ್ಲ. ಆದ್ರೆ ನನಗೆ ಮಾತ್ರ ನಾನ್ ತೀರ್ಮಾನ ಮಾಡೇ ಆಗಿದೆ. ನನಗೆ ಮದುವೆ ಇದ್ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ನನಗೊಂದೇ ಒಂದು ಗುರಿ, ಆ ಪರಮಾತ್ಮನಲ್ಲಿ ಲೀನ ಆಗೋದು, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಒಂದಾಗೋದು. ಅದು ಬಿಟ್ರೆ ನನ್ನ ಇನ್ನೇನು ಆಸೆ ಆಕಾಂಕ್ಷೆಗಳಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ರಾಜಶೇಖರ ತುಂಬಾ ಖುಷಿ ಪಡ್ತಾನೆ. ಮಹಾದೇವಿ, ನಿನ್ನಲ್ಲಿರ್ತಕ್ಕಂಥ ವಯಸ್ಸಿಗೆ ಮೀರಿದ ವಿಮರ್ಶಾ ಪ್ರಜ್ಞೆ, ಆ ಒಂದು ಕೆಚ್ಚು, ಆ ಭಗವಂತನ ಬಗ್ಗೆ ನಿನಗೆ ಇರ್ತಕ್ಕಂಥ ಏನು ಹಂಬಲ ನೋಡಿ ನನಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಒಂಥರ ನೋವುನು ಆಗುತ್ತೆ. ನಿನ್ನನ್ನ ಪಡೆಯುವಂತ ನಿನ್ನ ಸನಿಹದಲ್ಲಿ ಇರ್ಬೇಕು, ನಿನ್ನ ಜೊತೆ ಇರ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ಆದ್ರೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ನಂಗೆ ತುಂಬಾ ನೋವಾಗ್ತಿದೆ. ಯಾಕಾಗಲ್ಲ ರಾಜಣ್ಣ? ಇವಾಗ ನೀ ನನ್ ಜೊತೆ ಇರ್ಬೇಕಂದ್ರೆ ಗಂಡನೇ ಆಗ್ಬೇಕಂತೇನಿಲ್ಲ. ಅದು ಬಿಟ್ಟು ನೀನು ಏನು ಅಣ್ಣ ಆಗ್ಬೋದು, ತಂದೆ ಮಗಳಾಗ್ಬೋದು, ನೀನು ಎಲ್ಲವೂ ಆಗ್ಬೋದು, ಸ್ನೇಹಿತ ಆಗ್ಬೋದು. ಹಾಗೆ ಕೇಳ್ತಾನೆ ಯಾರು ರಾಜಶೇಖರ. ಆಯ್ತು ಮಹಾದೇವಿ, ನಿನ್ನ ಒಂದು ಏನು ಸಾಧನೆ ಹೀಗೆ ಸಾಗ್ತಾ ಇರ್ಲಿ. ಆ ಭಗವಂತನ ಕರುಣೆ ನಿನಗೆ ಆದಷ್ಟು ಬೇಗ ಆಗ್ಲಿ. ನಿನ್ನ ಒಂದು ಜೀವನದಲ್ಲಿ ನನಗೆ ಪಾಲ್ ಸಿಗದೆ ಹೋದ್ರೂ ಪರವಾಗಿಲ್ಲ. ಆ ಏನು ಭಗವಂತನಿಗೆ ಎಷ್ಟು ಜಾಗ ಕೊಟ್ಟಿದೀಯಾ, ಅವನ ಪರವಾಗಿ ಅವನ ಪಕ್ಕದಲ್ಲಿ ನನಗೂ ಒಂದು ಜಾಗ, ಅಣ್ಣನಿಗೆ ಒಂದು ಯಾವಾಗ್ಲೂ ಎಡೆ ಇರ್ಲಿ ಅಂತ ಕೇಳ್ಕೊಳ್ತಾನೆ. ಕೇಳ್ಕೊಂಡು ಮುಂದೆ ಏನು ಮಾತಾಡ್ಲಿಕ್ಕೆ ತುಂಬಾ ಭಾವುಕನಾಗ್ಬಿಡ್ತಾನೆ ರಾಜಶೇಖರ. ಆ ಸಂದರ್ಭದಲ್ಲಿ ಮಹಾದೇವಿ ಅಕ್ಕ ಹೇಳ್ತಾರೆ, ನೋಡು ರಾಜಣ್ಣ, ಇವಾಗ ಆಧ್ಯಾತ್ಮ ಸಾಧನೆ ಅನ್ನೋದು ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ನಾನು ಅಹಂಕಾರದಿಂದ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ. ಯಾಕಂದ್ರೆ ನಾನು ನಿನ್ನ ಹಾಗೆ ಆಗ್ಬೇಕು ಅಂತ ಹೇಳಿದಾಗ ಆ ಮಹಾದೇವಿ ಅಕ್ಕ ಹೇಳ್ತಾರೆ, ಇದು ಸಾಧನೆ ಅನ್ನೋದು ನಾನ್ ಮಾಡಿದೆ ಅಂತೇಳಿ ನೀನ್ ಮಾಡಕ್ ಹೋದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅದು ಮಾಡುವಂತ ಒಂದು ಏನು ಪ್ರಕೃತಿ ತತ್ವವಾಗಿ ಕೆಲವೊಬ್ಬರಿಗೆ ಬಂದಿರುತ್ತೆ. ಆ ಸಾಧನೆ ಮಾಡುವಂತ ಕೆಚ್ಚು ಅದು ಎಲ್ಲರಿಗೂ ಒಲಿಯೋದಿಲ್ಲ. ಹಾಗಾಗಿ ನೀನು ಪ್ರಯತ್ನ ಮಾಡು, ತೊಂದ್ರೆ ಇಲ್ಲ, ನಿನಗೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಹಾಗಿರುತ್ತೆ. ಯಾಕಂದ್ರೆ ಸಂಸಾರದೊಳಗಿದ್ದು ಕೂಡ ನಾವು ಆಧ್ಯಾತ್ಮಿಕತೆಯನ್ನ ಮಾಡ್ತೀವಿ, ಅದು ಸಂಪೂರ್ಣ ಆಗಲ್ಲ. ಹಾಗಾಗಿ ನಾನು ಯಾವತ್ತಿದ್ರು ಚನ್ನಮಲ್ಲಿಕಾರ್ಜುನನ ಮೀಸಲು ಸತಿ, ಹಾಗಾಗಿ ತಪ್ಪು ತಿಳಿಬೇಡ ಅಂತ ಯಾರು ಮಹಾದೇವಿ ಅಕ್ಕ ಹೇಳಿದಾಗ, ಈಗ ಇಷ್ಟೆಲ್ಲಾ ಮಾತಾಡಿ ಆಯ್ತು ರಾಜಣ್ಣ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಕೆಳಗಿಳಿದು ಯಾರು ಮಹಾದೇವಿ ಅಕ್ಕ ಕೆಳಗ್ ಬಂದ್ಬಿಡ್ತಾರೆ. ಅಂದ್ರೆ ಮೇಲಿರ್ತಾರಲ್ಲ ಅವ್ರ ರೂಮಲ್ಲಿ ಮಾತಾಡ್ಕೊಂಡು ಕೆಳಗಡೆ ಅಲ್ಲೆಲ್ಲ ಸಂಭ್ರಮದಲ್ಲಿ ಇರ್ತಾಳೆ ಕಮಲ. ಆಯ್ತು ಕಮಲ, ನಂದು ಬಂದಿದ್ ಕೆಲ್ಸ ಆಯ್ತು, ನಾನು ಹೊರಡ್ತೀನಿ, ನಿನಗ್ ಶುಭ ಆಗ್ಲಿ ಅಂತ ಹೇಳ್ಬಿಟ್ಟು ಗೆಳತಿಗೆ ಶುಭಾಶಯ ಕೋರಿ ಮಹಾದೇವಿ ಅಕ್ಕ ಮನೆಗೆ ಬರ್ತಾರೆ. ಇನ್ನ ಮಹಾದೇವಿ ಹೋದ್ಲಲ್ಲ, ಇವಳಿಗೆ ಅಣ್ಣನ ಕಡೆ ಯೋಚನೆ. ಯಾರಿಗೆ? ಕಮಲ. ಏನಾಯ್ತೋ ಏನೋ, ಹೋಗಿ ಕೇಳೋಣ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಮೇಲೆ ರೂಮ್ಗೆ ಹೋಗ್ತಾಳೆ. ರಾಜಶೇಖರ ಕೂತಿರ್ತಾನೆ. ಅಣ್ಣ ಅಂತ ಹೇಳಿ ಮಾತಾಡಿಸ್ತಾಳೆ. ದುಃಖದಲ್ಲಿರ್ತಾನೆ, ಬೇಜಾರಲ್ಲಿರ್ತಾಳೆ. ಅವಾಗ ಏನಾಯ್ತು ಅಣ್ಣ ಅಂತ ಕೇಳಿದಾಗ ಅವ್ನಿಗೆ ಹೇಳಕ್ಕೆ ಬಾಯಿಯಲ್ಲಿ ಮಾತೆ ಹೊರಡಲ್ಲ. ಯಾವ ರೀತಿ ಹೇಳ್ಬೇಕು? ಎರಡು ರೀತಿಯ, ಒಂದು ಸಂತೋಷ ಆಯ್ತು, ಇನ್ನೊಂದು ದುಃಖ ಆಯ್ತು. ಸಂತೋಷ ದುಃಖ ಎರಡಾಯ್ತಾ? ಯಾಕೆ ಅಂತ ಹೇಳಿದಾಗ, ಮಹಾದೇವಿ ನನ್ನ ಒಪ್ಪದೆ ಇರೋದು ಒಂದು ದುಃಖ, ಬೇಜಾರಾದ್ರೆ, ಸಂತೋಷವಾದ ವಿಷಯ ಅಂದ್ರೆ ಅಂತ ಹುಡುಗಿ ಅಂದ್ರೆ ಆ ಪರಮಾತ್ಮನ ಏನಪ್ಪಾ, ಆಕೆ ಒಪ್ಪೋದು ಬಿಡೋದು ಅದು ಉಳಿದಿದೆ, ಆದ್ರೆ ಅವಳ ಮೇಲೆ ಬಿಟ್ಟಿದ್ದು. ಆದ್ರೆ ಆಕೆ ಒಪ್ಪದೇ ಇರೋದ್ರಿಂದ ಅವಳ ಸಾಧನೆಯನ್ನ ಕಂಡು ನನಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಅವರು ಉಡುತಡಿಯ ಏನು ಓಂಕಾರ ಶೆಟ್ಟಿ ಅವರ ಮಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ. ಅವಳು ಒಪ್ಲಿಲ್ಲ ಅಂತ ಗೊತ್ತಾದಾಗ ಕಮಲಾ ಅಂತಾಳೆ, ಸಿಟ್ ಮಾಡ್ಕೊಂತಾಳೆ. ಯಾಕಂದ್ರೆ ಅಣ್ಣನ ಮೇಲೇನ ಪ್ರೀತಿಗೋಸ್ಕರ ಗೆಳತಿಗೆ ತರ ಸಿಟ್ ಮಾಡ್ತಾಳೆ. ಅವಾಗ ಸಿಟ್ ಮಾಡಿದಾಗ ರಾಜಶೇಖರ್, ಅವಳು ನಾನು ಹೇಳಿದ್ದಿಲ್ವಾ ಅಣ್ಣ ನಿನ್ಗೆ, ಅವಳು ತುಂಬಾ ಅಹಂಕಾರಿ, ವಿರಕ್ತಿ ಅಂತ ಹೇಳ್ತಿರ್ತಾಳೆ, ತುಂಬಾ ಅಹಂಕಾರಿ, ಅವಳು ಒಪ್ಪೋದಿಲ್ಲ ಅಂತ ನಿನಗೆ ಮೊದ್ಲೇ ಹೇಳಿದೆ, ನಿನಗೇನ್ ಕಡಿಮೆ ಆಗಿದೆ, ಸಾಕಷ್ಟು ಹುಡುಗಿಯರು ಸಾಲ್ಗಟ್ಟಿ ನಿಂದಿರ್ತಾರೆ, ನಿನ್ಗೇನ್ ಕಡಿಮೆ ಆಗಿದೆ ಅಂತ ಹೇಳಿದಾಗ ರಾಜನ್ನ ಚೆನ್ನಾಗಿ ಬೈತಾನೆ, ಸಿಟ್ ಮಾಡ್ತಾನೆ ತಂಗಿಗೆ. ಕಮಲ, ಹಾಗೆಲ್ಲ ಹೇಳ್ಬೇಡ ನೀನು, ಅವಳು ಮಾಡಿದಂತಹ ಸಾಧನೆ, ಅವಳು ಅಪೂರ್ವ, ಒಂದು ರತ್ನಗಳಲ್ಲಿ ಅಪೂರ್ವವಾದ ಹುಡುಗಿ ಅವಳು. ಅಷ್ಟು ಸಾಧನೆ ಮಾಡಿದಾಳಲ್ಲ,
ಅಂತಹ ಸಾಧಕರು ನಮಗೆ ಎಲ್ಲಿ ಸಿಗಲ್ಲ. ಅಂತಹ ಸಾಧಕರಿಗೆ ನೀನು ನನ್ನ ತಾಯಿ ತಂದೆಯಿಂದ ಬಂದಂತಹ ತಂಗಿ ಆದ್ರೆ ಅವಳು ಆ ಭಗವಂತ ಕೊಟ್ಟಂತಹ ತಂಗಿ. ಹಾಗಾಗಿ ಆ ತಂಗಿಗೆ ಯಾವಾಗ್ಲೂ ಕೂಡ ನಾನು ಒಳ್ಳೇದನ್ನೇ ಬಯಸ್ತೀನಿ. ಆದಷ್ಟು ಬೇಗ ಆ ಚನ್ನಮಲ್ಲಿಕಾರ್ಜುನ ಒಡಲಲ್ಲಿ ಅವಳು ತನ್ನನ್ನ ತಾನ ಅರ್ಪಿಸಿಕೊಂಡು ಜಗತ್ತಿಗೆ ಒಂದು ಜ್ಯೋತಿಯಾಗಿ ಬೆಳಗ್ಲಿ, ಸ್ತ್ರೀ ಕುಲವನ್ನ ಉದ್ಧಾರ ಮಾಡ್ಲಿ ಅಂತ ನಾನು ಹರಸ್ತೀನಿ. ನಾವಿಬ್ರು ಹರಸೋಣ, ಕೈ ಮುಗಿಯೋಣ ಅವಳಿಗೆ, ಅಂತಹ ಸಾಧಕಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಸಂತೋಷ ಪಡ್ತಾನೆ ಯಾರು, ರಾಜಣ್ಣ. ಅಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಮಹಾದೇವಿ ಅಕ್ಕನ ಉನ್ನತ ನಿಲುವು, ಹೇಗೆ ಅವಳು ಸಾಂಸಾರಿಕ ಲೌಕಿಕ ಬದುಕನ್ನ ಎಷ್ಟು ತಿರಸ್ಕಾರದಿಂದ ನೋಡ್ತಿದ್ಲು, ಆಮೇಲೆ ಎಷ್ಟು ಅವಳು ಭಗವಂತನಲ್ಲಿ ಯಾವ ರೀತಿಯ ಒಂದು ಸಾಧನೆಯನ್ನ ಮಾಡುವಂತ ಹಂಬಲ ಅವಳಲ್ಲಿತ್ತು, ಛಲ ಇತ್ತು, ಆ ಕೆಚ್ಚು ಇತ್ತು. ಸಮಾಜದಲ್ಲಿ ಬರ್ತಕ್ಕಂತ ಎಲ್ಲ ಎಡರು ತೊಡರುಗಳನ್ನ ದಾಟಿ ಆ ಭಗವಂತನ ಸಾಮೀಪ್ಯಕ್ಕೆ ಹೋಗುವಂತ ಒಂದು ದಿವ್ಯ ಶಕ್ತಿಯನ್ನ ಭಗವಂತ ಮಹಾದೇವಿ ಅಕ್ಕನಿಗೆ ಕೊಟ್ಟಿದ್ದ. ಹಾಗಾಗಿ ಅವರು ಇವತ್ತು ನಿಮ್ಮೆಲ್ಲರಿಗೂ ಒಂದು ದಾರಿ ದೀಪ, ಆಶಾದೀಪವಾಗಿದ್ದಾರೆ. ಸಾಕಷ್ಟು ಸಂದೇಶವನ್ನ, ಸಾಕಷ್ಟು ಪರಿಹಾರಗಳನ್ನ ನಿಮ್ಮೆಲ್ಲರ ಬದುಕಿಗೆ ಕೊಡೋ ಒಂದು ನಿಟ್ಟಿನಲ್ಲಿ ಅವರು ಜೀವನ ಮಾಡಿದ್ರು. ಅಂತಹ ಮಹಾದೇವಿ ಅಕ್ಕನ ಜೀವನ ಚರಿತ್ರೆಯನ್ನ ಇನ್ನು ನಾಳೆ ಮುಂದಿನ ಅಧ್ಯಾಯದಿಂದ ನೋಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.